ಓಂ ನಮಃ ಶಿವಾಯ್. ನಮ್ಮ ಸ್ನೇಹಿತರೊಬ್ಬರ ಕಡೆಯಿಂದ ಅವರ ಪರಿಚಯಸ್ಥರೊಬ್ಬರು ತಮ್ಮ ಆರೋಗ್ಯ ಸಮಸ್ಯೆಗೆ ಪರಿಹಾರವನ್ನು ಕೇಳಿಕೊಂಡು ನಮ್ಮ ಬಳಿ ಬಂದಿದ್ದರು. ಅವರು ತಮ್ಮ ಆರೋಗ್ಯ ಸಮಸ್ಯೆಯನ್ನು ಹೇಳ್ಕೊಂಡಿದ್ದೀಗೆ ಅವರು ವೃತ್ತಿಯಲ್ಲಿ ಶಿಕ್ಷಕಿಯಾಗಿದ್ದರು. ಅವರಿಗೆ ಗರ್ಭಾಶಯ ಕೆಳಗೆ ಜಾರಿತ್ತು. 2-3 ವರ್ಷಗಳು ತಮಗೆ ಗೊತ್ತಿರತಕ್ಕಂಥ ಎಲ್ಲ ರೀತಿಯ ಆಸ್ಪತ್ರೆಗಳನ್ನು ಔಷಧಿಗಳನ್ನು ತಗೊಂಡರೂ ಸಹ ಈ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇಲ್ಲ. ಅದರಿಂದ ದಿನನಿತ್ಯ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀವಿ, ಸಾಕಷ್ಟು ನೋವನ್ನು ಅನುಭವಿಸ್ತಾ ಇದ್ದೀವಿ. ಕೊನೆಗೆ ಬೇರೆ ದಾರಿ ಇಲ್ಲದಲೇ ನಾವು ಪ್ರತಿಷ್ಠಿತ ಆಸ್ಪತ್ರೆಗಳನ್ನು ಕೇಳಿದಾಗ ಅಲ್ಲಿ ಸ್ತ್ರೀರೋಗ ತಜ್ಞರು ಇದಕ್ಕೆ ಎಲ್ಲ ರೀತಿಯ ಔಷಧಿಗಳನ್ನು ನಾವು ಪ್ರಯತ್ನ ಮಾಡಿ ಆಯಿತು, ಬೇರೆ ದಾರಿ ಇಲ್ಲ, ಗರ್ಭಾಶಯವನ್ನು ತೆಗೆಸಬೇಕು, ಆಪ್ರೇಷನ್ ಮುಖಾಂತರ ಸರ್ಜರಿ ಮಾಡಿ, ಅದೊಂದೇ ಮಾರ್ಗ ಇರೋದು, ಬೇರೆ ಯಾವುದೂ ಮಾರ್ಗ ಇಲ್ಲ, ನೀವು ಗರ್ಭಾಶಯವನ್ನು ತೆಗೆಸ್ಕೊಳ್ಳಿ, ಇದೇ ಅದಕ್ಕಿರೋ ಏಕೈಕ ಮಾರ್ಗ ಅಂತೇಳ್ಬಿಟ್ಟು ಹೇಳಿ ಕಳಿಸಿದ್ದಾರೆ. ಹಾಗಾಗಿ ನಾವು ನಮ್ಮ ಸ್ನೇಹಿತರ ಹತ್ರ ಈ ನಮ್ಮ ಸ್ಥಿತಿಯನ್ನು ಹೇಳಿಕೊಂಡಾಗ ಅವರು ಹೇಳಿದ್ದೊಂದೇ, ಕೊನೆಗೆ ಇಲ್ಲಿ ಪ್ರಯತ್ನ ಮಾಡಿ ನಿಮಗೆ ಅದಕ್ಕೆ ಪರಿಹಾರ ಸಿಗ್ಬೋದು ಅಂತ ಹೇಳಿ ಕಳಿಸಿದ್ದಾರೆ. ಹಾಗಾಗಿ ನಾವೊಂದು ಭರವಸೆಯಲ್ಲಿ ಬಂದಿದ್ದೇವೆ ಅಂತೇಳಿ ಹೇಳಿದರು. ನಾನು ಅವರನ್ನು ಹೇಳಿದ್ದಿಷ್ಟೇ, ನಿಮಗೆ ಏನು 30 ದಿವಸ ಟೈಮ್ ಕೊಟ್ಟಿದ್ದಾರೆ ಆಪ್ರೇಷನ್ ಮಾಡಿಸೋದಕ್ಕೆ, ಅಷ್ಟರೊಳಗಡೆ ನಾನು ಏನು ಪ್ರಾಣ ಚಿಕಿತ್ಸೆಯನ್ನು ಹೇಳ್ತೀನಿ ಅದನ್ನು ನೀವು ಮಾಡಿ ನೋಡಿ, ನಿಮಗೆ ದಿನದಿಂದ ದಿನಕ್ಕೆ ನಿಮಗೆ ಲಕ್ಷಣಗಳು ಇಂಪ್ರೂವ್ ಆಯ್ತಾ ಹೋಯಿತು ಅಂತೇಳಿದರೆ ಅದನ್ನು ಕಂಟಿನ್ಯೂ ಮಾಡಿ. 1 ತಿಂಗಳಾದ ನಂತರ ನೀವು ನಿಮಗೇನು ಆಪ್ರೇಷನ್ಗೆ ಡೇಟ್ ಕೊಟ್ಟಿದ್ದಾರೆ ಆ ಆಸ್ಪತ್ರೆಗೆ ಹೋಗ್ಬಿಟ್ಟು ಅವ್ರು ಹೇಳ್ದಂಗೆ ಕಂಟಿನ್ಯೂ ಮಾಡಿ. ಅವ್ರು ಆಪ್ರೇಷನ್ ಮಾಡಿಸ್ರಿ ಅಂದರೆ ಮಾಡಿಸ್ರಿ, ಇಲ್ಲ ಅಂತೇಳಿದರೆ ಅವರೆಲ್ಲ ಸರಿಯಾಗಿದೆ ಅಂತೇಳಿದರೆ ಫೈನ್, ದೇವ್ರ ದಯದಿಂದ ಎಲ್ಲ ಸರಿಯಾಗಿದೆ ಅಂತ ಅರ್ಥ ಅಂತೇಳ್ಬಿಟ್ಟು ಅವರಿಗೆ ನಮ್ಮ ಈ ಪ್ರಾಣ ಚಿಕಿತ್ಸೆಯ ಸ್ವಲ್ಪ ವಿವರಣೆಯನ್ನು ನೀಡಿದ್ವಿ. ಇದರಲ್ಲಿ ಯಾವುದೇ ರೀತಿಯ ಔಷಧಿಗಳು ಇರೋದಿಲ್ಲ, ಯಾವುದೇ ರೀತಿಯ ಔಷಧಿಗಳು ನಾವು ಕೊಡೋದಿಲ್ಲ. ನಿಮಗೆ ಏನು ಔಷಧಿಗಳನ್ನು ಕೊಟ್ಟಿದ್ದಾರೆ ಆಸ್ಪತ್ರೆಯಲ್ಲಿ ಆಗಿರಲಿ ನಿಮ್ಮ ವೈದ್ಯರು, ಅದನ್ನು ನೀವು ಕಂಟಿನ್ಯೂ ಮಾಡಿ, ಅದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ, ನೀವು ಅದನ್ನು ಕಂಟಿನ್ಯೂ ಮಾಡ್ಬೋದು ಅಂತ ಹೇಳಿ ನಾವು ಪ್ರಾಣ ಚಿಕಿತ್ಸೆಯನ್ನು ವಿವರಿಸಿದ್ವಿ. ಅವರು ಕೊನೆಗೆ ಒಪ್ಕೊಂಡ್ರು. ಒಪ್ಕೊಂಡಿದ್ದಕ್ಕೆ ಕಾರಣಗಳು ಇದರಲ್ಲಿ ಯಾವುದೇ ರೀತಿಯ ಔಷಧಿ ಇಲ್ಲದೆ ಇರೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ಗಳು ಅವರಿಗೆ ಭಯ ಇರಲಿಲ್ಲ. ಎರಡನೇದು, ಇದನ್ನೇನೋ ಬೆಳಗಿಂದ ರಾತ್ರಿವರೆಗೂ ಅಭ್ಯಾಸ ಮಾಡೋ ನೆಸೆಸಿಟಿ ಇರೋದಿಲ್ಲ. 10-15 ನಿಮಿಷ ನಿತ್ಯ, ಒಂದು 10-15 ನಿಮಿಷ ಅದನ್ನು ಅಭ್ಯಾಸ ಮಾಡೋದ್ರಿಂದ ಅವರಿಗೆ ಅದು ಸರಿ ಅನ್ನಿಸ್ತು. ಜೊತೆಯಲ್ಲಿ ಅವ್ರಿಗೇನು ಲಕ್ಷಣಗಳು ಅದರಿಂದ ಇಂಪ್ರೂವ್ಮೆಂಟ್ಸ್ ಕಾಣಿಸುತ್ತೆ ಅದನ್ನು ನೋಡ್ಕೊಂಡ್ಬಿಟ್ಟು ಇದನ್ನು ಕಂಟಿನ್ಯೂ ಮಾಡ್ಬೋದು ಬಿಡ್ಬೋದು ಅಂತ ನಿರ್ಧಾರ ಮಾಡಿದ್ರೆ ಆಯಿತು ಅಂತೇಳ್ಬಿಟ್ಟು ಅವರು ಚಿಕಿತ್ಸೆಗೆ ತಮ್ಮ ಸಮ್ಮತಿಯನ್ನು ಕೊಟ್ಟರು. ನಾವು ಅವರ ಒಂದು ಸ್ಥಿತಿಯನ್ನು ನೋಡಿ ಅವರಿಗೆ ಕಾಲಾವಕಾಶ ಕೇವಲ 30 ದಿವಸ ಇರೋದರಿಂದ ಅಷ್ಟರೊಳಗಡೆ ಅವರಿಗೆ ರಿಸಲ್ಟ್ ಕೊಡ್ತಕ್ಕಂತಹ ಒಂದು ಚಿಕಿತ್ಸೆಯನ್ನು, ಪ್ರಾಣ ಚಿಕಿತ್ಸೆಯನ್ನು ನೀಡಬೇಕು ಅಂತೇಳ್ಬಿಟ್ಟು ಈ ಪ್ರಾಣ ಚಿಕಿತ್ಸೆಯಲ್ಲಿ ತುಂಬ ಪವರ್ಫುಲ್ ಆಗಿರತಕ್ಕಂತಹ ಕುಂಡಲಿನಿ ಶಕ್ತಿಯನ್ನು ನಾವು ಬಳಸ್ಕೊಳ್ಳೋದಕ್ಕೆ ನಿರ್ಧಾರ ಮಾಡಿದ್ವಿ. ಇದರ ಪ್ರಕಾರ ಅವರಿಗೆ ಮೂಲಾಧಾರ ಚಕ್ರವನ್ನು ಜಾಗೃತಿ ಮಾಡಲಾಗುತ್ತೆ. ಆನಂತರ ಅವರ ಕುಂಡಲಿನಿ ಶಕ್ತಿಯನ್ನು ಜಾಗೃತಿ ಮಾಡಿ ಅದನ್ನು ಹೇಗೆ ಅಭ್ಯಾಸ ಮಾಡಬೇಕು ಅಂತೇಳಿ ಅವರಿಗೆ ತಿಳಿಸಿ ಕಳಿಸಿದ್ವಿ. ಅವರು ಮನೆಗೆ ಹೋಗ್ಬಿಟ್ಟು ಅದನ್ನು ಶ್ರದ್ಧೆಯಿಂದ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಮೊದಲ 15 ದಿವಸದಲ್ಲಿ ಅವರಿಗೆ ನೋವುಗಳು ಕಡಿಮೆ ಆಗಿದ್ದಾವೆ. ದೇಹದ ಇತರ ಲಕ್ಷಣಗಳು ಸಹ ತುಂಬಾ ಕಡಿಮೆ ಆಗಿದ್ದರಿಂದ ಅವರಿಗೆ ಧೈರ್ಯನೂ ಬಂತು, ಶ್ರದ್ಧೆ ಮತ್ತಷ್ಟು ಹೆಚ್ಚಾಯಿತು. ಅದನ್ನು ಅಭ್ಯಾಸವನ್ನು ಕಂಟಿನ್ಯೂ ಮಾಡಿದ್ದಾರೆ. 15 ದಿವಸಗಳ ಒಳಗಡೆ ಮುಕ್ಕಾಲು ಅವರಿಗೆ ರೋಗ ಲಕ್ಷಣಗಳು ನಿಂತೋಗಿದ್ವು. ಅದೇ ರೀತಿ 30 ದಿವಸಗಳ ನಂತರ ಅವರು ಆಸ್ಪತ್ರೆಗೆ ಹೋಗಿದ್ದಾರೆ. ಎಲ್ಲಿ ಡೇಟ್ ಕೊಟ್ಟಿದ್ದರು ಆಪ್ರೇಷನ್ಗೋಸ್ಕರ ಅಲ್ಲಿಗೆ ಹೋಗಿದ್ದಾರೆ. ಆ್ಯಸ್ ಯೂಶ್ವಲ್ ಆ ಆಸ್ಪತ್ರೆಯಲ್ಲಿ ಮೊದಲು ಅವರು ಫಿಸಿಕಲ್ ಟೆಸ್ಟ್ ಮಾಡಿ ಸ್ಕ್ಯಾನಿಂಗ್ ಎಲ್ಲ ರಿಪೋರ್ಟ್ಸ್ಗಳನ್ನೆಲ್ಲ ತೆಗೆಸಿದ ನಂತರ ಆ ಡಾಕ್ಟರ್ಸ್ಗಳು ನೋಡಿ, ಇಲ್ಲ ನಿಮ್ಮ ಗರ್ಭಾಶಯ ಏನು ಜಾರಿತ್ತು ಕೆಳಗಡೆ ಅದು ಪುನಃ ವಾಪಸ್ ನಮ್ಮ ಸ್ಥಾನಕ್ಕೆ ಬಂದಿದೆ, ನಿಮಗೆ ಆಪ್ರೇಷನ್ ಅಗತ್ಯ ಇಲ್ಲ ಅಂತೇಳ್ಬಿಟ್ಟು ಅವ್ರನ್ನ ಕಳಿಸ್ಕೊಟ್ಟಿದ್ದಾರೆ. ಇದು ನಮ್ಮ ಏನು ಪ್ರಾಣ ಚಿಕಿತ್ಸೆ ಅಥವಾ ಪ್ರಾಣವಿದ್ಯೆಯ ಒಂದು ಪ್ರಯಾಣದಲ್ಲಿ ಆಗಿರ್ತಕ್ಕಂಥ ಅನೇಕ ಅನುಭವಗಳಲ್ಲಿ ಇದು ಒಂದು. ಈ ಘಟನೆ ನಡೆದು ಸುಮಾರು 8 ವರ್ಷಗಳಾಯಿತು. ಅಲ್ಲಿಂದ ಇಲ್ಲಿವರೆಗೂ ಸಹ ಅವರಿಗೆ ಪುನಃ ಗರ್ಭಾಶಯದ ಯಾವುದೇ ಸಮಸ್ಯೆ ಕಾಣಿಸ್ಕೊಂಡಿಲ್ಲ. ಸೊ ಪ್ರಾಣವಿದ್ಯೆಯಲ್ಲಿ ಏನು ಗುಣ ಆಗುತ್ತೆ ಅದು ತುಂಬ ದೀರ್ಘಾವಧಿಯವರೆಗೂ ಸಹ ಪುನಃ ಕಾಣಿಸ್ಕೊಳೋದಿಲ್ಲ. ಇದು ಒಂದು ನಮಗೆ ಪರ್ಸ್ನಲಿ ಕನ್ಫರ್ಮ್ ಆಗೋಯಿತು. ಇದೇ ಥರ ಅನೇಕ ಅನುಭವಗಳು, ರಿಪೀಟಾಗಿ ಅನುಭವಗಳು, ಯಾರೆಲ್ಲ ಅದನ್ನು ಪ್ರಾಣ ಚಿಕಿತ್ಸೆಯಿಂದ ಗುಣ ಆಗಿದ್ದಾರೆ ಅವರಿಗೆ ಪುನಃ ಒಂದು ಕಾಯಿಲೆ ಪುನಃ ಕಾಣಿಸ್ಕೊಂಡೇ ಇರತಕ್ಕಂಥ ಅನೇಕ ಸನ್ನಿವೇಶಗಳನ್ನು ನಾವು ನೋಡಿರೋದ್ರಿಂದ ನಮ್ಮ ಇಂದಿನ ಋಷಿಮುನಿಗಳು ಏನು ಹೇಳಿದರು, ಶಾಶ್ವತ ಈ ಪ್ರಾಣ ವಿದ್ಯೆಯಿಂದ ರೋಗಗಳು ಶಾಶ್ವತವಾಗಿ ಗುಣ ಆಗ್ತವೆ ಅಂತ ಏನು ಹೇಳಿದರು, ಅದು ನಮಗಿಲ್ಲಿ ಪ್ರಾಕ್ಟಿಕಲ್ ಆಗಿ ನಮಗೆ ಅನುಭವಕ್ಕೆ ಬಂತು.
ಇದೇ ರೀತಿ ನಮ್ಮ ಪ್ರಾಣವಿದ್ಯೆಯ ಪ್ರಯಾಣದಲ್ಲಿ ಆಗಿರ್ತಕ್ಕಂಥ ಅನೇಕ ಅನುಭವಗಳಲ್ಲಿ ಇದು ಒಂದು. ಇದೇ ಥರ ಇನ್ನುಳಿದ ಅನುಭವಗಳನ್ನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥವನ್ನ ನಾನು ನಿಮಗೆ ವಿಡಿಯೋ ಮುಖಾಂತರ ಅದರ ಸ್ಥೂಲವಾಗಿ ವಿವರಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ನಮ್ಮ ಪ್ರಾಚೀನ ಭಾರತೀಯ ವಿಜ್ಞಾನವನ್ನು ನಾವು ಅಳವಡಿಸ್ಕೊಂಡ್ರೆ ಹೇಗೆ ನಮ್ಮ ಜೀವನದಲ್ಲಿ ನಾವು ಲಾಭಗಳನ್ನು ಪಡಿಬೋದು, ನಾವು ಇದನ್ನು ಕಲಿಯೋದ್ರಿಂದ ನಮಗೇನೆಲ್ಲ ಇದರಿಂದ ಪ್ರಯೋಜನ ಆಗುತ್ತೆ, ಅದರ ಬಗ್ಗೆ ನಾನು ವಿಷಯವನ್ನು ತಿಳಿಸೋದಷ್ಟೇ ನನ್ನ ಕೆಲಸ. ಅದನ್ನು ಅಳವಡಿಸ್ಕೊಂಡು ಲಾಭ ಅಥವಾ ಪ್ರಯೋಜನವನ್ನು ತಗೊಳ್ಳೋದು ಬಿಡೋದು ಅದು ಸಮಾಜಕ್ಕೆ ಬಿಟ್ಟಂಥ ವಿಷಯ. ದೇವರೆಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಡಲಿ. ಓಂ ನಮಃ ಶಿವಾಯ.